ಕಿರುತೆರೆಯ ಹಾಟ್ ಬ್ಯೂಟಿ ದೀಪಿಕಾ ದಾಸ್ ತಮ್ಮ ಹುಟ್ಟುಹಬ್ಬವನ್ನ ದುಬೈನಲ್ಲಿ ಆಚರಿಸಿಕೊಂಡಿದ್ದು, ಮದುವೆಯ ಬಳಿಕ ಇದು ಅವರ ಮೊದಲ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಹೆಚ್ಚಾಗಿ ವಿದೇಶದಲ್ಲಿ ಸುತ್ತಾಡುವ ದೀಪಿಕಾ ದಾಸ್ ಸದ್ಯ ಪತಿ ಜೊತೆಗೆ ಆಗಾಗ ಟ್ರಿಪ್ ಹೋಗುತ್ತಾ ಹಾಗೂ ಸಿನಿಮಾ ಸೀರಿಯಲ್ಗಳಲ್ಲೇ ಬ್ಯುಸಿಯಾಗಿದ್ದಾರೆ. ಆದ್ರೆ ಇವತ್ತು ದೀಪಿಕಾ ವಿಷಯ ಮಾತಾಡ್ತಿರೋದಕ್ಕೆ ಒಂದು ಕಾರಣವಿದೆ. ಅದೇನಂದ್ರೆ ನಟ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ದೀಪಿಕಾ ನೀಡಿರುವ ಹೇಳಿಕೆ. ಹಾಗಾದ್ರೆ ದೀಪಿಕಾ ಅಂಥದ್ದೇನ್ ಹೇಳಿದ್ರು? ಯಶ್ ಹಾಗೂ ದೀಪಿಕಾ ಮಧ್ಯೆ ಜಗಳ ಆಗಿದ್ಯಾ ಅನ್ನೋ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾಗಳ ಮೂಲಕ ದೀಪಿಕಾ ಬಣ್ಣದ ಲೋಕಕ್ಕೆ ಕಾಲಿಟ್ರು. ಬಳಿಕ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮೂಲಕ ಗುರುತಿಸಿಕೊಂಡ್ರು. ಆದ್ರೆ ಈಕೆಗೆ ಹೆಸರು ಖ್ಯಾತಿ ತಂದುಕೊಟ್ಟಿದ್ದು ನಾಗಿಣಿ ಸೀರಿಯಲ್. ಇದಾದ ಬಳಿಕ ದೀಪಿಕಾ ದಾಸ್ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಇತ್ತೀಚೆಗಷ್ಟೇ ಉದ್ಯಮಿ ದೀಪಕ್ರನ್ನ ಮದುವೆಯಾಗಿ ಸ್ವಲ್ಪ ಸಮಯ ಬಣ್ಣದ ಲೋಕದಿಂದ ದೂರ ಉಳಿದಿದ್ದ ಇವರು ಇದೀಗ ಪಾರು ಪಾರ್ವತಿ ಸಿನಿಮಾ ಮೂಲಕ ಕಂಬ್ಯಾಕ್ ಮಾಡಿದ್ದಾರೆ. ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ನಟಿ ಹಲವು ಸಂದರ್ಶನಗಳನ್ನ ನೀಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಟ ಯಶ್ ಹಾಗೂ ಇವರ ನಡುವಿನ ವೈಮನಸ್ಸಿನ ಬಗ್ಗೆ ಮಾತನಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಹಾಗೂ ದೀಪಿಕಾ ದಾಸ್ ತಾಯಿ ಇಬ್ಬರು ಅಕ್ಕ ತಂಗಿಯರು. ಹೀಗಾಗಿ ಸಂಬಂಧದಲ್ಲಿ ದೀಪಿಕಾ ದಾಸ್ ಯಶ್ ಅವರ ತಂಗಿ. ಆದ್ರೆ ದೀಪಿಕಾ ಎಲ್ಲಿಯೂ ಕೂಡ ನಾನು ಯಶ್ ತಂಗಿ ಅಂತ ಹೇಳಿಕೊಳ್ಳೋದಿಲ್ಲ. ಯಾಕೆ ಎಲ್ಲಿಯೂ ಹೇಳಿಕೊಳ್ತಿಲ್ಲ ಅನ್ನೋ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ಬಿಗ್ ಬಾಸ್ ಸೀಸನ್ 6ರಲ್ಲಿ ದೀಪಿಕಾ ದಾಸ್ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಆಗ್ಲೂ ಕೂಡ ಯಶ್ ಕುಟುಂಬದ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. 2017ರ ಶೋನಲ್ಲೇ ಯಶ್ ಬಗ್ಗೆ ಮಾತಾಡಿದ್ದ ದೀಪಿಕಾ, ಯಶ್ಗೆ ಹೆಮ್ಮೆ ತರುವುದು ನನ್ನ ಆಸೆ ಎಂದಿದ್ದ ಸಹೋದರಿ. ಬಿಗ್ ಬಾಸ್ ಶೋಗೂ ಮೊದಲು 2017ರಲ್ಲಿ ಅಕುಲ್ ಬಾಲಾಜಿಯವರು ಕಾರ್ಯಕ್ರಮವೊಂದರಲ್ಲಿ ದೀಪಿಕಾಗೆ ಈ ಪ್ರಶ್ನೆಯನ್ನ ಕೇಳಿದ್ರು. ನೀವು ಈ ಕ್ಷೇತ್ರಕ್ಕೆ ಬರೋದಿಕ್ಕೆ ಕಾರಣ ಏನು? ಯಶ್ ಅವರಿಂದ ನೀವು ನಟನೆಗೆ ಸ್ಫೂರ್ತಿ ಪಡ್ಕೊಂಡ್ರಾ ಅಂತ ಕೇಳಿದಾಗ ದೀಪಿಕಾ ಶಾಕಿಂಗ್ ಉತ್ತರ ಕೊಟ್ಟಿದ್ರು. ಹೆಸರು ಇಟ್ಕೊಂಡು ಬರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಟ್ಯಾಲೆಂಟ್ ಹಾಗೂ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ನಂಬಿರುವವಳು ನಾನು. ಏನಾದ್ರೂ ಸಾಧನೆ ಮಾಡಿ ಯಶ್ ಅವರಿಗೆ ಹೆಮ್ಮೆ ತರಬೇಕು ಎಂಬುದು ನನ್ನ ಆಸೆ ಅಂತ ಹೇಳಿದ್ರು. ಇನ್ನು ರಾಧಿಕಾ ಪಂಡಿತ್ ಏನಂತಾರೆ ಅಂತ ಕೇಳಿದ್ದಕ್ಕೆ ಅವರನ್ನ ನಾನಿನ್ನೂ ಮೀಟ್ ಮಾಡಿಲ್ಲ ಅಂತ ದೀಪಿಕಾ ಉತ್ತರಿಸಿದ್ರು. ಯಶ್ ಬಗ್ಗೆ ಇದ್ದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದ ದೀಪಿಕಾ ದಾಸ್, ಯಶ್ ನನ್ನ ಅಣ್ಣ, ರಾಧಿಕಾ ಅತ್ತಿಗೆ ಅಂತ ನೀವು ಎಲ್ಲಿಯೂ ಹೇಳಿಕೊಂಡಿಲ್ಲ. ಯಾಕೆ ಯಶ್ ದೀಪಿಕಾ ಮಾತಾಡಲ್ಲ? ಜಗಳ ಏನಾದ್ರೂ ಆಗಿದ್ಯಾ ಅಂತ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ನಗುತ್ತಲೇ ಉತ್ತರಿಸಿದ ದೀಪಿಕಾ, ನಾವಿಬ್ರು ಚೆನ್ನಾಗೇ ಇದ್ದೀವಿ. ನಾವು ಫ್ಯಾಮಿಲಿ ಹಾಗೂ ಪ್ರೊಫೆಷನ್ ಎರಡನ್ನೂ ಡಿಫ್ರೆಂಟ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇಬ್ಬರಿಗೂ ಪರಸ್ಪರ ಗೌರವವಿದೆ. ನನ್ನನ್ನ ಇಂಥವರ ತಂಗಿಯಂತೆ, ಇಂಥವರ ಮಗಳಂತೆ ಅಂತ ಎಲ್ಲೂ ಯಾರೂ ಅಡ್ರೆಸ್ ಮಾಡೋದು ಇಷ್ಟವಿಲ್ಲ. ಹಾಗಂತ ನಾವಿಬ್ರು ಮಾತಾಡೋದಿಲ್ಲ ಅಂತೇನಿಲ್ಲ. ನಾನೇನಾದ್ರೂ ಒಳ್ಳೆ ಶೋಸ್ ಮಾಡಿದ್ರೆ, ಕೆಲಸ ಮಾಡಿದ್ರೆ ಯಶ್ ಅವರು ಪ್ರಶಂಸೆ ನೀಡ್ತಾರೆ, ನನ್ನನ್ನ ಹೊಗಳ್ತಾರೆ. ಬಟ್ ಪಬ್ಲಿಕ್ ಮಾಡೋಕೆ ಇಷ್ಟವಿಲ್ಲ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಮಾತು ಮುಂದುವರೆಸಿದ ದೀಪಿಕಾ, ಯಶ್ ಇರುವ ಇಂಡಸ್ಟ್ರಿಯಲ್ಲಿ ನಾನು ಇರೋದು ಸಂತೋಷ. ಇವತ್ತು ಕನ್ನಡ ಚಿತ್ರರಂಗವನ್ನ ಅವರು ಎಲ್ಲಿಗೂ ತಗೊಂಡು ಹೋಗಿದ್ದಾರೆ. ಅದು ನನಗೂ ಪ್ರೇರಣೆ. ಮುಂದೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸದ್ದು ಮಾಡಲಿ ಅಂತ ಶುಭ ಕೋರುತ್ತೇನೆ ಎಂದಿದ್ದು ಈ ಹೇಳಿಕೆ ಸಿನಿ ದುನಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ದೀಪಿಕಾ ದಾಸ್ ಮದುವೆಯಿಂದ ಯಶ್ ಕುಟುಂಬ ದೂರ. ಇನ್ನು ದೀಪಿಕಾ ದಾಸ್ ಕಳೆದ ವರ್ಷ ಗೋವಾದಲ್ಲಿ ಸೀಕ್ರೆಟ್ ಆಗಿ ಮದುವೆ ಆಗಿದ್ರು. ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಆರತಕ್ಷತೆ ಕೂಡ ನೆರವೇರಿತ್ತು. ಮದುವೆಗೆ ಕೇವಲ ಅತ್ಯಾಪ್ತರನ್ನ ಮಾತ್ರ ಆಹ್ವಾನಿಸಲಾಗಿತ್ತು. ಆದ್ರೆ ಮದುವೆ ಹಾಗೂ ಆರತಕ್ಷತೆಗೆ ಯಶ್ ಬಂದಿರಲಿಲ್ಲ. ಸ್ವಂತ ಚಿಕ್ಕಮ್ಮನ ಮಗಳ ಮದುವೆಗೆ ಯಶ್ ಆಗ್ಲಿ ಅವರ ಕುಟುಂಬದವರಾಗ್ಲಿ ಆಗಮಿಸಿರ್ಲಿಲ್ಲ. ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಹಾಗಿದ್ರೆ ಯಶ್ ಕುಟುಂಬವನ್ನ ಮದುವೆಗೆ ಆಹ್ವಾನ ಮಾಡಿರ್ಲಿಲ್ವಾ? ಆಹ್ವಾನ ಮಾಡಿಯೂ ಯಶ್ ಹೋಗಿರ್ಲಿಲ್ವಾ? ಎಲ್ಲ ಸರಿ ಇದೆ ಅಂತಿದ್ರೆ ಯಾಕೆ ಬಂದಿಲ್ಲ ಅಂತ ಅಭಿಮಾನಿಗಳು ಪ್ರಶ್ನಿಸಿದ್ರು. ಆಫ್ಟರ್ ಅ ಲಾಂಗ್ ಟೈಮ್ ನಟಿ ದೀಪಿಕಾ ದಾಸ್ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದು, ರಾಕಿ ಭಾಯ್ರನ್ನ ಹಾಡಿ ಹೊಗಳಿದ್ದಾರೆ. ಆದ್ರೆ ಇದಕ್ಕೆ ಯಶ್ ಏನಂತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.